Hello everyone, welcome to Sanmarga classes. Let us see question number 12 of chapter sound. What is wave? Wave ಅಂದ್ರೆ ಏನು? ಮ್ಯಾಮ್ ಸಮುದ್ರದಲ್ಲಿ ಕಾಣ್ತದಲ್ಲ, ದೊಡ್ಡ ದೊಡ್ಡ ಗೆದ್ದು ಬರ್ತದಲ್ಲ, ಅದೇ ವೇವ್ ಅಂತ ಹೇಳ್ತಿದ್ದೀರಾ? ಅದು ಕೂಡ ವೇವ್ ಹೌದು, ಆದ್ರೆ ನಾವು ಸೌಂಡ್ ಚಾಪ್ಟರ್ ಕಲಿತಿದ್ದೀವಿ. ಹಾಗಿದ್ರೆ ಸೌಂಡ್ ಚಾಪ್ಟರ್ ಅಲ್ಲಿ ವೇವ್ ಅಂದ್ರೆ ಏನು? ಅಥವಾ ವೇವ್ ಅನ್ನೋದ್ರ ಸೈಂಟಿಫಿಕ್ ಡೆಫಿನೇಷನ್ ಏನು? A wave is a disturbance that moves through a medium when the particles of the medium set neighboring particles into motion. ಇಲ್ಲಿ ಯಾವ ತರ ಆಗುತ್ತೆ? ಇಮ್ಯಾಜಿನ್ ಮಾಡ್ರಿ, ಎಲ್ಲರೂ ರಶ್ ಅಲ್ಲಿ ಸಾಲಲ್ಲಿ ನಿಂತ್ಕೊಂಡಿದ್ದೀರಿ. ಒಬ್ರು ಯಾರನ್ನಾದ್ರೂ ಪುಷ್ ಮಾಡಿದ್ರೆ ಏನಾಗುತ್ತೆ? ಎಲ್ಲರೂ ಒಬ್ರ ಮೇಲೊಬ್ರು ವಾಲ್ತಾ ಹೋಗ್ತಾರೆ ಅಲ್ವಾ? ಅದೇ ತರ ಏನಾಗುತ್ತೆ? ವಾಟರ್, ಈಗ ನೀವು ಓಷನ್ ಅಲ್ಲಿ ವೇವ್ಸ್ ಅನ್ನ ನೋಡಿರ್ತೀರಿ, ಅಲ್ಲೂ ಕೂಡ ಏನಾಗುತ್ತೆ? ವಾಟರ್ ಪಾರ್ಟಿಕಲ್ಸ್ ಏನಿರುತ್ತೆ ಅಥವಾ ವಾಟರ್ ಮಾಲಿಕ್ಯೂಲ್ಸ್ ಏನಿರುತ್ತೆ, ಅಲ್ಲಿ ಈ ಕಡೆ ಇರೋ ವಾಟರು ಇಲ್ಲಿ ತನಕ ಬರ್ಬೇಕಂತಿಲ್ಲ. ಬಟ್ ಅಲ್ಲಿ ಏನಾಗುತ್ತೆ? ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಏರು ತಗ್ಗು ಏನ್ ಬರುತ್ತಲ್ಲ ವೇವ್ಸ್, ಅಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿರುವಂತದ್ದು. ಆ ತುದಿಯಲ್ಲಿರೋ ನೀರು ಇಲ್ಲಿ ತನಕನೂ ಬರ್ಬೇಕಂತಿಲ್ಲ. ಗೊತ್ತಾಯ್ತಾ? ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿ ಅದು ತಳ್ಳುತ್ತೆ. ತಳ್ಳಿದಾಗ ಏನಾಗುತ್ತೆ? ವೇವ್ಸ್ ಕ್ರಿಯೇಟ್ ಆಗುತ್ತೆ. So it is a disturbance. Wave is a disturbance that moves through a medium when the particles of the medium set neighboring particles into motion. ಇಲ್ಲಿ ಸೌಂಡ್ ಟ್ರಾವೆಲ್ ಆಗ್ತಾ ಇದೆ. ಸೌಂಡ್ ಇಸ್ ಎನರ್ಜಿ. ಎನರ್ಜಿ ಬಂದು ಏನ್ ಮಾಡುತ್ತೆ? ಇದನ್ನ ಹಿಟ್ ಮಾಡುತ್ತೆ. ಅವಾಗ ಏನಾಗಿರುತ್ತೆ? ಇಲ್ಲಿ ಬಂದು ಹಿಟ್ ಮಾಡಿದಾಗ ಇದು ಹೋಗಿ ಈ ಪಾರ್ಟಿಕಲ್ಸ್ ಹತ್ರ ಬರುತ್ತೆ. ಅವಾಗ ಏನಾಗುತ್ತೆ? ಇಲ್ಲಿ ಎಲ್ಲ ಪಾರ್ಟಿಕಲ್ಸ್ ಒಟ್ಟೊಟ್ಟಿಗೆ ಬಂದ್ವು, ಕಾಂಪ್ರೆಷನ್ ಆಯ್ತು. ಅದಾದ್ಮೇಲೆ ಇಲ್ಲೇನಾಯ್ತು? ರೇರ್ಫ್ಯಾಕ್ಷನ್ ಬಂತು. ಆಮೇಲೆ ಇವು ಇದನ್ನ ತಳ್ಳುತ್ತವೆ. ಇಲ್ಲಿ ಅದೇ ತರ ಡಿಸ್ಟರ್ಬೆನ್ಸ್ ಮುಂದುವರಿಯುತ್ತೆ. ಇದನ್ನೇ ವೇವ್ ಅಂತ ಕರಿತೀವಿ. ಥ್ಯಾಂಕ್ ಯು.